ಇವತ್ತು ಮೊಳಕೆ ಹುಳ್ಳಿಕಾಳು ಬಸ್ಸಾರು ಮಾಡ್ತಾ ಇದ್ದೀನಿ. ಬಸ್ಸಾರು ಮಾಡೋದು ಯಾವ ರೀತಿ ಅಂತ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ಮೊಳಕೆ ಹುಳ್ಳಿಕಾಳು ಇದನ್ನ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾ ಇದ್ದೀನಿ. ಮೊಳಕೆ ಹುಳ್ಳಿಕಾಳು ಬಸ್ಸಾರು. ಮೊಳಕೆ ಹುಳ್ಳಿಕಾಳು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಹುಳಿ ಸಾರು, ಮಸೊಪ್ಪು, ಮಸ್ಕಾಯಿ ಸಾರು ತಿಂದು ತಿಂದು ಬೇಜಾರಾಗಿರುತ್ತೆ. ಮೊಳಕೆ ಹುಳ್ಳಿಕಾಳು ಬಸ್ಸಾರು ಮಾಡ್ಕೊಂಡು ತಿಂದರೆ ಒಂದೊಂದು ದಿನ, ವಾರದಲ್ಲಿ ಒಂದು ದಿವಸ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಹುಳ್ಳಿಕಾಳು ಬಸ್ಸಾರು ಮಾಡೋಕ್ಕೆ ಇದರಲ್ಲಿ ಒಂದು 2 ಕೊಳದಷ್ಟು ನೀರು ಇಟ್ಟಿದ್ದೀನಿ. 4 ಗ್ಲಾಸ್ ನೀರು ಹಿಡಿಯುತ್ತೆ. ಇಷ್ಟು ನೀರು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಕಾದ್ಮೇಲೆ ಇದು ಹುಳ್ಳಿಕಾಳು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ 2 ವಿಸಲ್ ಕೂಗಿಸ್ಕೊತೀನಿ. ಮೊಳಕೆ ಹುಳ್ಳಿಕಾಳು ನೀರು ಮಳ್ತಾ ಇತ್ತು. ಹುಳ್ಳಿಕಾಳು ಹಾಕಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾವಾಗಲೂ ಹಳ್ಳುಪ್ಪು ಉಪಯೋಗಿಸ್ಬೇಕು ಅಡುಗೆಗೆ. ಪುಡಿ ಉಪ್ಪಲ್ಲಿ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದು ಆರೋಗ್ಯಕ್ಕೆ ಪುಡಿ ಉಪ್ಪು ಒಳ್ಳೆಯದಲ್ಲ. ಯಾವಾಗಲೂ ಹರಳುಪ್ಪೆ ಒಳ್ಳೆಯದು ಆರೋಗ್ಯಕ್ಕೆ. ಯಾವಾಗಲೂ ನೀವು ಹಳ್ಳುಪ್ಪೆ ಉಪಯೋಗಿಸ್ರಿ. ಇದು ಕುಕ್ಕರ್ ಕ್ಯಾಪ್ ಹಾಕ್ತೀನಿ. 2 ವಿಸಲ್ ಹಾಕಿಸ್ಕೊತೀನಿ. ಬಸ್ಸಾರು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಹುಳ್ಳಿಕಾಳು ಬಸ್ಸಾರು. ಈಗ ಮಸಾಲೆ ರುಬ್ಕೋಬೇಕು. ಒಂದು ಸ್ವಲ್ಪ ಮೆಣಸು ತೆಗ್ದಿಕೊಂಡಿದ್ದೀನಿ, 1 ಸ್ಪೂನು ಜೀರಿಗೆ, ಒಂದು 3 ಬ್ಯಾಡಗಿ, ಗುಂಟ್ನೂರು 1-2, ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕಕ್ಕೆ ಸಾಂಬಾರಿಗೆ, ಮತ್ತು ಈರುಳ್ಳಿ ಒಗ್ಗರಣೆಗೆ ಹಾಕೋದಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಎಲ್ಲ ಹುರ್ಕೊಂಡು ಬರ್ತೀನಿ. ಬಾಣಲಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದೊಂದೇ ಜೀರಿಗೆ, ಮೆಣಸು ಎಲ್ಲ ಹುರ್ಕೊತೀನಿ. ಮೆಣಸು ಹುರಿತಾ ಇದ್ದೀನಿ ಸ್ವಲ್ಪ. ಮತ್ತು ಅದೇ ರೀತಿ ಜೀರಿಗೆನೂ ಹುರ್ಕೊತೀನಿ. ಜೀರಿಗೆನೂ ಸ್ವಲ್ಪ ಹುರ್ಕೊತೀನಿ. ಎಲ್ಲ ಹುರಿದಾಕಿದ್ರೆ ಟೇಸ್ಟ್ ಬರುತ್ತೆ ಸಾಂಬಾರು. ಅದಕ್ಕೋಸ್ಕರ ಎಲ್ಲ ಒಂದು ಸ್ವಲ್ಪ ಹುರಿತೀನಿ. ಹುರ್ಕೊಂಡು ಒಂದೊಂದೇ ಈಗ ಮೆಣಸಿನ್ಕಾಯಿ ಹುರ್ಕೊತೀನಿ. 1-2 ಬ್ಯಾಡಗಿ, 1-2 ಗುಂಟ್ನೂರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಹುರ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿದ್ದಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬ್ಯಾಡಗಿ, ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಕಾಳು ಬಸ್ಸಾರಿಗೆ. ಹುಳ್ಳಿಕಾಳು ಕುಕ್ಕರಲ್ಲಿ ಬೇಯಿಸಿದ್ದೆ. ಈಗೆಲ್ಲ ಬಸ್ತಿದ್ದೀನಿ. ಹುಳ್ಳಿಕಾಳು ಕಟ್ ಸಪ್ರೇಟ್ ಮಾಡಿದ್ದೀನಿ. ಹುಳ್ಳಿಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಸಾಂಬಾರಿಗೆ ಮಸಾಲೆ ರುಬ್ಕೊಂಡು ಬರ್ತೀನಿ. ಎಲ್ಲ ರುಬ್ಕೊಂಡು ಬರ್ತೀನಿ. ಮೆಣಸಿನ್ಕಾಯಿ
ಮೆಣಸಿನ್ಕಾಯಿ, ಬ್ಯಾಡಗಿ 2 ಗುಂಟ್ನೂರು ಮೆಣಸಿನ್ಕಾಯಿ, ಮತ್ತು ಜೀರಿಗೆ, ಮೆಣಸು ಎಲ್ಲ ಹುರಿದಿಟ್ಕೊಂಡಿದ್ದೆ. ಇದೆಲ್ಲ ಹುರ್ಕೊಂಡು ಬರ್ತೀನಿ. ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಈಗ ಇದು ಹಾಕ್ಕೊಂತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದು ಎಲ್ಲ ಇದಕ್ಕೆ ಸೇರಿಸ್ಕೊತೀನಿ. ಇದೆಲ್ಲ ರುಬ್ಕೊಂಡು ಬರ್ತೀನಿ. ಈಗ ಮಸಾಲೆ ಎಲ್ಲ ರುಬ್ಕೊಂಡು ಬಂದು ಆಮೇಲೆ ಒಗ್ಗರಣೆ ಮಾಡ್ತೀನಿ ಸಾಂಬಾರಿಗೆ, ಹುಳ್ಳಿಕಾಳು ಸಾಂಬಾರಿಗೆ ಒಗ್ಗರಣೆ, ಕಾಳಿಗೂ ಮತ್ತು ಸೊಪ್ಪಿಗೆ ಒಗ್ಗರಣೆ ಹಾಕ್ತೀನಿ. ಹುಳ್ಳಿಕಾಳು ಸಾಂಬಾರಿಗೆ ತೋರಿಸಿದ್ನೆಲ್ಲ ಎಲ್ಲ ರುಬ್ಕೊಂಡು ಬಂದಿದ್ದೀನಿ. ಈಗ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಹಾಕ್ಕೊಂಡಿದ್ದೀನಿ. ಈ ಕಟ್ಟು ನೀರು ಹಾಕ್ಬಿಟ್ಟು ಹುಣಸೆಹಣ್ಣು ನೆನೆಸಿದ್ದೀನಿ. ಮತ್ತು ಈಗ ಹುಳ್ಳಿಕಾಳು ಒಂದು ಸ್ವಲ್ಪ ಹಾಕಿ ರುಬ್ಕೊಂಡು ಬರ್ತೀನಿ. ಹುಳ್ಳಿಕಾಳು ಒಂದು ಸ್ವಲ್ಪ ಹಾಕ್ಬಿಟ್ಟು 2 ಸುತ್ತು ರುಬ್ಕೊಂಡು ಬರ್ತೀನಿ. ಮತ್ತು ಸಾಂಬಾರಿಗೆ ಒಗ್ಗರಣೆ, ಕಾಳಿಗೆ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಬಾಣಲಿ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ, ಆಯಿಲ್ ಹಾಕ್ತಾಯಿದ್ದೀನಿ. ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಹಾಕ್ತೀನಿ. ಇದು ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ 1-2 ಒಣಮೆಣಸಿನ್ಕಾಯಿ ಹಾಕ್ತೀನಿ ಸಾಂಬಾರಿಗೆ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲೇ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಸಾಂಬಾರಿಗೆ ಖಾರ್ಚಿರುತ್ತೆ, ಎಲ್ಲ ಖಾರ್ಚೆಲ್ಲ ಹೋಗುತ್ತೆ, ಒಬ್ಬಟ್ಟು ಸಾಂಬಾರು ಥರ ಇರುತ್ತೆ. ಇದಕ್ಕೆ ಈಗ ರುಬ್ಕೊಂಡಿರೋದು ಮಸಾಲೆ ಇದನ್ನು ಕಟ್ಟು ಸೇರಿಸ್ತಾ ಇದ್ದೀನಿ, ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಬಾಣಲಿ ಇಟ್ಟಿದ್ದೀನಿ ಕಾಳಿಗೆ ಒಗ್ಗರಣೆ ಮಾಡೋಣ ಅಂತಂದು. ಎಲ್ಲ ಈ 2 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸಾಂಬಾರು ಕುದೀತಾ ಇದೆ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಎಲ್ಲ ಕಿವುಚ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ರಸ ಹಾಕಬೇಕು, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಚೂರು ಬೆಲ್ಲ ಹಾಕಿದ್ದೀನಿ. ಇದು ಹುಳ್ಳಿಕಟ್ಟಿನ ಸಾರು ತುಂಬ ಟೇಸ್ಟಾಗಂದರೆ ತುಂಬ ಟೇಸ್ಟಾಗಿರುತ್ತೆ. ಮುದ್ದೆ, ರೈಸು ಎಲ್ಲ ತಿನ್ಬೋದು. ಹಿಂಗೆ ಒಂದೊಂದು ದಿವಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಈಗ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ನಾವೇ ಮನೇಲಿ ಮಾಡ್ಕೊಂಡಿರೋದು. ಕೊಬ್ಬರಿ, ಕಡಲೆಬೀಜ 2 ತೊಗೊಂಡೋಗಿ ಮಿಲ್ಲಲ್ಲಿ ಕೊಟ್ಟು ಮಾಡಿಸ್ಕೊಬಂದಿರೋದು. 8 kg ಕೊಬ್ಬರಿ, 2 kg ಕಡಲೆಬೀಜ ಕೊಟ್ಬಿಟ್ಟು ಮಾಡಿಸ್ಕೊಂಬಂದಿದ್ದೀವಿ. ಎಣ್ಣೆ ಮಿಲ್ಲಲ್ಲಿ 5 kg ಎಣ್ಣೆ ಬಂದಿದೆ. ಈಗ ಇದನ್ನೇ ಹೋಮ್ ಮೇಡ್ ಎಣ್ಣೆ, ನಾವೇ ಮನೆಯಲ್ಲಿ ತಯಾರು ಮಾಡ್ಕೊಂಡಿರೋ ಎಣ್ಣೆ. ಈಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಈಗ ಈರುಳ್ಳಿನೂ ಸಹ ಆಡ್ ಮಾಡ್ತೀನಿ. ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಸಾಂಬಾರು ಒಂದು 5 ನಿಮಿಷ ಕುದಿಸ್ಬೇಕು. ಸಣ್ಣ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಸ್ಟೀಲ್ ಪಾತ್ರೆಗೆ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಬಿಡಬಾರ್ದು ಸಾಂಬಾರು. ಆ ಪಾತ್ರೆಯಲ್ಲಿ ಇರೋ ಇದೆಲ್ಲ ಕಿಲುಬ್ನಂಥ ಅಂಶ ಎಲ್ಲ ಸಾಂಬಾರು ಒಳಕ್ಕೆ ಹೋಗುತ್ತೆ.
ಅದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಹಾಕ್ತೀವಿ. ಆ ಪಾತ್ರೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಾಂಬಾರು ಮಾಡಿಕೊಂಡ್ರೆ ಹಂಗೆ ಬಿಡಬಾರ್ದು, ಅದರಲ್ಲಿ ಸ್ಟೀಲ್ ಪಾತ್ರೆಗೆ ಬಗ್ಗಿಸ್ಕೋಬೇಕು. ಏನೇ ಕುಕ್ಕರಲ್ಲಿ ಮಾಡಿಕೊಂಡು ತಕ್ಷಣ ಸ್ಟೀಲ್ ಪಾತ್ರೆಗೆ ಚೇಂಜ್ ಮಾಡ್ಕೋಬೇಕು, ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಬಿಡಬಾರ್ದು ಯಾವತ್ತೂ. ಮತ್ತು ಕಾಳು ಒಗ್ಗರಣೆ ಹಾಕ್ತೀನಿ, ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಕಾಳು ಒಗ್ಗರಣೆಗೆ ಹಾಕ್ತೀನಿ. ಈಗ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಫ್ರೈ ಮಾಡಿ ತೆಂಗಿನಕಾಯಿ ಮತ್ತು ಕಾಳು ಹಾಕಿದ್ದೀನಿ. ನೋಡಿದ್ರೆಲ್ಲ ಫ್ರೆಂಡ್ಸ್, ಹುಳಿ ಕಾಳು ಕಟ್ಟು ಯಾವ ರೀತಿ ಮಾಡಿದ್ದೀನಿ ಅಂತಂದು ಕುದೀತಾ ಇದೆ. ಇನ್ನೇನು ಆಫ್ ಮಾಡ್ತೀನಿ ಸಾಂಬಾರು. ಈ ಒಂದು ರೆಸಿಪಿ ಮೊಳಕೆ ಹುಳಿ ಕಾಳು ಬಸ್ಸಾರು, ಕಾಳಿನ ಬಸ್ಸಾರು ರೆಸಿಪಿ ನಿಮ್ಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.